ಚಿತ್ರರಂಗ. ನಾನು ಆಗ ಹೇಳ್ತಿದ್ದೆ, ಯಾವುದೋ ಒಂದು ಘಟನೆ ಆದಾಗ ಯಾರು ಸಪೋರ್ಟ್ ಮಾಡಲ್ಲ. ಇವತ್ತು ಇಡೀ ಕನ್ನಡ ಚಿತ್ರರಂಗ ಅಂದ್ರೆ ಮಕ್ಕಳ ಪ್ರತಿಯೊಬ್ರು KD ಸಿನಿಮಾದ ಬಗ್ಗೆ ಹೀರೋಯಿನ್ಸ್ಗಳು, ಹೀರೋಗಳು, ನಮ್ಮ ಡೈರೆಕ್ಟರ್ಸ್ಗಳು, ಪೊಲಿಟಿಷಿಯನ್ಸ್ಗಳು ಎಲ್ಲಾನು ಪ್ರತಿಯೊಬ್ರು ಈ ಸಿನಿಮಾ ಬಗ್ಗೆ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಾನು ಇನ್ಸ್ಟಾ ಆಗ್ಲಿ ಟ್ವಿಟರ್ಸ್ ಎಲ್ಲ ನೋಡಿದಾಗ ಎಲ್ಲಾರು ವಿಶ್ ಮಾಡಿದ್ದಾರೆ. ಎಲ್ಲಾರು ಭಟ್ರು, ಸೂರಿ ಅವರು, ಅಶ್ವಿನಿ ಮೇಡಮ್, ಪುನೀತ್ ರಾಜ್ಕುಮಾರ್, ಅಶ್ವಿನಿ ಮೇಡಮ್ ಅವರು, ಪ್ರತಿಯೊಬ್ರು, ಒಬ್ರು ಅಂತ ಇಲ್ಲ, ಪ್ರತಿಯೊಬ್ರು ಇದ್ ಮಾಡಿದ್ದಾರೆ. ನನ್ಗೆ ನಿಜವಾಗ್ಲೂ ಖುಷಿ ಆಯ್ತು. ಇಂಡಸ್ಟ್ರಿ ಒಂದು ಇದಿದೆ, ಒಳ್ಳೆ ವಿಷಯಕ್ಕೆ ಅಂದಾಗ ಎಲ್ಲಾರು ಒಂದಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಅಷ್ಟು ಮಟ್ಟಿಗೆ ಎಲ್ಲಾರು ಮಾಡಿದ್ರೆ ಅದೊಂದು ಹ್ಯಾಪಿ. ಅಂದ್ರೆ ಸುಮಾರು ದಿನ ಆದ್ಮೇಲೆ ನರ್ತಕಿ ಸಂತೋಷ್ 2 ಥಿಯೇಟರ್ ರಿಲೀಸ್ ಆಗಿದೆ. ಅದೊಂದು ನನಗೆ ಬಹಳ ಹೆಮ್ಮೆ. ಅದು 2 ಥಿಯೇಟರ್ ಫುಲ್ ಹೋಗ್ತಾ ಇದೆ. ಆಮೇಲೆ ಎಂಟೈರ್ ಕರ್ನಾಟಕ ಪೂರಾ ಅದ್ಭುತವಾಗಿ ಸಿನಿಮಾ ನೋಡ್ತಿದ್ದಾರೆ. ಕೆಲವರು ಹೇಳ್ತಾರೆ ಪ್ರೇಮ್ ಬ್ಯಾಕ್ ಅಂತಾರೆ. ಏನ್ ಬ್ಯಾಕ್? ನಾನು ಆಲ್ರೆಡಿ ಇಲ್ಲೇ ಇದ್ದೀನಿ, ಕರ್ನಾಟಕದಲ್ಲೇ ಇದ್ದೀನಿ. ಪ್ರೇಮ್ ಎಲ್ಲೂ ಹೋಗಿಲ್ಲ, ಪ್ರೇಮ್ ಬ್ಯಾಕ್ ಅಂತಾರೆ. ಅದೇ ಅಷ್ಟೇ ಮಟ್ಟಿಗೆ ಅವ್ರಿಗೆ ಇಷ್ಟ ಆಯ್ತು. ಗೊತ್ತಿಲ್ಲ ಏನಿಲ್ಲ ಮಗನ, ಕಷ್ಟಪಟ್ಟು ಅಂದ್ರೆ ಪ್ರೀಮಿಯರ್ನ ಹೇಳ್ತಾರೆ, ತುಂಬಾ ಉತ್ಪ್ರೇಕ್ಷ ಆಗ್ತದೆ. ಸುಮಾರು ಒಂದು 15 days ಮ್ಯಾಕ್ಸಿಮಮ್ ನಿದ್ದೆ ಮಾಡಿದ್ರೆ ಆ ಮಟ್ಟಿಗೆ ಕೆಲಸ ಮಾಡಿದೀವಿ ಪಿಕ್ಚರ್. ಹಂಗ ಅದು ಶ್ರಮ. ಆಮೇಲೆ ಸಿಕ್ಕಾಪಟ್ಟೆ ಅಡಚಣೆಗಳು, ಅದ್ರ ಶ್ರಮ. ಆಮೇಲೆ ತುಂಬಾ ಅಂದ್ರೆ ನಿನ್ನೆ ರಾತ್ರಿ ಕೂಡ ನೀವು ನಂಬಲ್ಲ, ನಿನ್ನೆ ರಾತ್ರಿ ಕೂಡ ಪಿಕ್ಚರ್ ರಿಲೀಸ್ ಆಗಲ್ಲ ಮೋಸ್ಟ್ಲಿ ಗುರುವಾರ ಅನ್ನೋ ಲೆವೆಲ್ ಇತ್ತು. ಯಾಕಂದ್ರೆ 5 ಗಂಟೆಗೆ ನಾನೇ ನನ್ನ ಆರ್ಟಿಸ್ಟ್ ತಗೊಂಡೋಗಿ ಕ್ಯೂಬ್ಗೆ ಕೊಟ್ಟಿದ್ದೀನಿ. ಅಂದ್ರೆ ಲೆಕ್ಕಕ್ಕೆ ಅಷ್ಟು ಅಲ್ಲಿವರೆಗೂ ಕೆಲಸ ಮಾಡಿದೀನಿ. ಅಲ್ಲಿವರೆಗೂ ಊಟ ತಿಂಡಿ ಬಿಟ್ಟು. ಯಾಕೆ ಅಂದ್ರೆ ಒಂದು ಸಿನಿಮಾ ಒಬ್ಬ ನಿರ್ಮಾಪಕ ಗೆಲ್ಲಬೇಕು. ಒಬ್ಬ ನಿರ್ಮಾಪಕ ಗೆದ್ರೆ ಇಡೀ ಚಿತ್ರರಂಗ ಗೆಲ್ಲುತ್ತೆ. ಸೊ ಇಲ್ಲಿ ನಿರ್ಮಾಪಕ ಗೆದ್ದಿದ್ದಾರೆ. ಸೊ ಕಲಾವಿದರಿಗೆ ದಂಡೆ ಗೆದ್ದಿದೆ. ಸೊ ಅದಕ್ಕೆ ಇನ್ನೇನ್ ಬೇಕು? ಆಮೇಲೆ ಎಲ್ಲರ ಸಪೋರ್ಟ್ ಇದೆ. ಅಂಡ್ ಅದ್ರ ಮೇಲೆ ಇನ್ನೇನ್ ಬೇಕು? ಎಸ್, ಖಂಡಿತವಾಗ್ಲು ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಎಲ್ಲಾ ಕಡೆ ಸಿನಿಮಾ ನೋಡ್ಬೇಕಂತಾರೆ. ನಾವು ಕುಮಾರಣ್ಣ ಅಷ್ಟೇ, ಕುಮಾರಣ್ಣ ಫೋನ್ ಮಾಡಿದ್ರು ನನಗೆ. ಕುಮಾರಣ್ಣ ಸಿನಿಮಾ ನೋಡ್ಬೇಕು ಅಂತ ಇದು ಮಾಡಿದೀನಿ. ಅದನ್ನ ಕೇಳಿದೀನಿ, ಅವರು ಬರ್ತಾರೆ ಸಿನಿಮಾ ನೋಡಕ್ಕೆ. ಅಂಡ್ ಎಲ್ಲಾರ್ಗು ನಾಳಿದ್ದು ಸಾಟರ್ಡೆ ಎಲ್ಲಾ ಕಲಾವಿದರನ್ನು ಕರೀತೀನಿ, ಎಲ್ಲಾರ್ಗು ಸಿನಿಮಾ ತೋರಿಸಿ. ಯಾಕಂದ್ರೆ ಪ್ರತಿಯೊಬ್ಬರು ಅಲ್ಲೆಲ್ಲ ಕುತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಎಲ್ಲಾರು ಥ್ಯಾಂಕ್ಸ್ ಟು ಎಲ್ಲ ಪ್ರತಿಯೊಬ್ರು. ನಾವು ಚಿತ್ರರಂಗದ ಎಲ್ಲಾ ನಿರ್ದೇಶಕರು, ಹೀರೋಗಳು, ಹೀರೋಯಿನ್ಸ್ಗಳು ಎಲ್ಲಾರ್ಗು ಥ್ಯಾಂಕ್ಸ್. ಸಿನಿಮಾ ನೋಡಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ಪ್ರೇಮ್ ಅವರ ತಕ್ಷಣ ತಾಯಿ ಸೆಂಟಿಮೆಂಟ್ ಇತ್ತು, ಇಲ್ಲಿ ಬ್ರದರ್ ಸೆಂಟಿಮೆಂಟ್ ಇದೆ. ಸೊ ಅದೇ ಕೂಡ ಅಷ್ಟೇ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬಾ ಕೆಲವರೆಲ್ಲ ಹೇಳ್ತಾರೆ ಕಣ್ಣಲ್ಲಿ ನೀರು ಬರ್ತದೆ ಕೆಲವು ಇನ್ಸಿಡೆಂಟ್ ಗಳಲ್ಲೆಲ್ಲ. ಪ್ರೇಮ್ ಅವರಂತೆ ಪ್ರೇಮ್ ಬಂದ್ಬಿಟ್ಟು ಎಮೋಷನ್ ಇಲ್ಲದೆ ಸಿನಿಮಾನೇ ಮಾಡಲ್ಲ. ಪ್ರೇಮ್ ಶಕ್ತಿನೇ ಎಮೋಷನ್. ವಿತೌಟ್ ಎಮೋಷನ್ ನಾನು ಏನು ಮಾಡಲ್ಲ. ಅವ್ರಿಗೆ ಇಷ್ಟಪಟ್ಟಿದ್ದಾರೆ. ನಾನು ತಿಂಗಳಾರ್ಗಟ್ಲೆ, ವರ್ಷಾನ್ಗಟ್ಲೆ ಒಂದೇ ಸಿನಿಮಾಗೆ ಕಷ್ಟಪಟ್ಟು ಸಿನಿಮಾ ಮಾಡಿದೆ. ಅದೆಲ್ಲ ದೇವರು, ಟೆಕ್ನಿಷಿಯನ್ಸ್ ದೇವ್ರು ಅಂದ್ರೆ ಜನಗಳ ದೇವ್ರು ನಮ್ಗಳಿಗೆ. ಸೊ ಅವರೆಲ್ಲ ಕೈ ಹಿಡಿದಿದ್ದಾರೆ. ಅದಕ್ಕಿಂತ ಹೊರದು ಏನ್ ಬೇಕು? ಇಲ್ಲ, ಅದ್ರದ್ದೇನೆ ಮಾತಾಡಲ್ಲ. ನಾನು ಓದ್ತೇನೆ. ಮಗನೇ ಓದ್ತೇನೆ. ಅವನ ಬೆಳ್ಳು ತೋರಿಸಿ ಏನ್ ಗೊತ್ತಕ್ಕಂತ, ಮಕ್ಕಳು ಓದ್ಬೇಕಾದ್ರೆ ಓದ್ಬೇಕು. ಕಲಾವಿದರಾಗ್ಲಿ ಅವ್ರು ಇಷ್ಟ. ನಮ್ಗೇನ್ ನಮ್ಮ ಇಷ್ಟಗಳೀಗ ನಾನು ನಿಮ್ಗೇನೋ ಹೇಳೋದು ಕೇಳ್ತೀಯಾ? ಸೊ ಹಂಗೆ ಅವ್ರವ್ರ ಇಷ್ಟಗಳು ಪ್ರಕಾರ ಹೇಳಿ. ಅಂಡ್ ನಾನು ಈಗ ಅವನ್ನ ಬೆಟ್ ಮಾಡಿ ತೋರಿಸ್ಬಾರ್ದು, ನೀನ್ ಇದು ಮಾಡಿದ್ದ ಅಂತ. ಸೊ ಕಾಲೇಜ್ ಓದ್ತಿದ್ದ. ಥ್ಯಾಂಕ್ ಯು ಮಗನ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.